ಅವನ ಪ್ರಕಾರ ಅವ್ನ್ ಫುಲ್ ಇನ್ನೋಸೆಂಟ್, ಅವ್ನ್ ಸಾಲ ಎಲ್ಲ ವಾಪಸ್ ತಗೊಂಡ್ಕೊಟ್ಟಾಗಿದೆ. ಅವನನ್ನ ವಾಪಸ್ ಕರೆದು ಈಗ ನಾವು ಹಾರ ಹಾಕಿ ಒಳಗ್ ಕೂರ್ಸ್ಕೊಂಡು ಹಣ ಬಂದ್ಬಿಡಿ ಅಂತ ಹೇಳ್ಬೇಕು. ಇಂಡಿಯಾದಲ್ಲಿ ಒಂದು ಪ್ರಾಬ್ಲಮ್ ಅಂದ್ರೆ ಇವಾಗ ಒಂದ್ ಬಿಸ್ನೆಸ್ ಫೇಲ್ ಆಯ್ತು ಅಂದ್ರೆ ಅವ್ರನ್ನ ನಾವು ಫ್ರಾಡ್ಸ್ಟರ್ ತರ ನೋಡ್ತೀವಿ. ಅವ್ರು ಸ್ಕ್ಯಾಮ್ ಮಾಡಿದ್ದಾರೆ ಅನ್ಕೊಂಡು ಅವ್ರನ್ನ ಜೈಲಿಗೆ ಹಾಕೋದು ಅದೆಲ್ಲ ನಡೆಯುತ್ತೆ. ಬಿಸ್ನೆಸ್ ಫೇಲ್ಯೂರ್ ನ ಸಿನ್ ತರ ಒಂದ್ ಪಾಪ ಅನ್ನೋ ತರ ನೋಡ್ತೀವಿ. ಹೋಳಿ ನನ್ನ ಹತ್ರ ದುಡ್ಡಿದೆ ಇಷ್ಟು ಅಂತ ಕೊಟ್ಟಿಲ್ಲ, ದೇಶ ಬಿಟ್ಟು ಹೋಗಿದ್ದಾನೆ, ದೇಶ ಬಿಟ್ಟು ಹೋದ್ಮೇಲೆ ಇರೋ ಆಸ್ತಿಗಳನ್ನೆಲ್ಲ ಮುಟ್ಗೋಲ್ ಹಾಕೊಂಡಿದ್ದಾರೆ. ಆ ತರ ರಿಕವರಿ ಮಾಡ್ಕೊಂಡಿರೋದು 2016 ಆಗಿರೋದನ್ನ 2022 ಎಲ್ಲ ಒದ್ದಾಡ್ಕೊಂಡು ಗೌರ್ಮೆಂಟ್ ಮುಟ್ಗೋಲ್ ಹಾಕೊಂಡು ತಗೊಂಡಿರೋದು. ಯಾವ್ದನ್ನು ಕೂಡ ಇಲ್ಲ ಅಲ್ಲಿದೆ ನೀವು ಅದನ್ನೆಲ್ಲ ತಗೊಂಡ್ ರಿಕವರಿ ಮಾಡ್ಕೊಳ್ಳಿ ಅಂತಾನು ಎಲ್ಲೂ ಹೇಳಿಲ್ಲ. ವಿಜಯ್ ಮಲ್ಯ ಬಗ್ಗೆ, ವಿಜಯ್ ಮಲ್ಯ ಅವರ ಒಂದು ಏನೋ ಸಾಮಾಜಿಕ ಜಾಲತಾಣದಲ್ಲಿ ತೀರ್ಥಯಾತ್ರೆ ಅಂತ ಹೇಳ್ಬೋದು, ಆತರ ತೀರ್ಥಯಾತ್ರೆ ತೀರ್ಥಯಾತ್ರೆ ಮಾಡ್ತಾ ಇದಾರೆ. ರಾಜ್ ಶಮಾನಿ ಅವರು ಎಲ್ಲರಿಗೂ ಒಂಥರ ಕ್ಲೀನ್ ಚಿಟ್ ಕೊಡ್ತಾ ಇದಾರೆ ಅಂತ ಏನಾದ್ರು ಅನ್ಸತ್ತಾ? ಲಲಿತ್ ಮೋದಿ ಅವರು ಬಂದಿದ್ರು, ಅವರು ಫುಲ್ ಎಲ್ಲಾ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ಸ್. ಶ್ರೀನಿವಾಸನ್ ಫ್ರಾಡ್ ಮಾಡ್ತಾ ಇದ್ದ, ಫಿಕ್ಸಿಂಗ್ ಮಾಡ್ತಾ ಇದ್ದ, MI ಅವ್ರು ಫಿಕ್ಸಿಂಗ್ ಮಾಡ್ತಾ ಇದ್ರು. ಎಲ್ಲದನ್ನು RCB ಅಗೇನ್ಸ್ಟ್ ನಡೀತಾ ಇತ್ತು ಅಂತ. RCB ಅಂತ ಹೇಳೋದು ಅವನು ಜಸ್ಟ್ ಸೇಯಿಂಗ್ ಇಲ್ಲ ಹೇಳ್ತಾನೆ ಕೆಲವು ಕಡೆ. ಹೌದಾ? ಹೌದು, ದೇ ಡಿಡ್ಂಟ್ ವಾಂಟ್ RCB ಟು ವಿನ್. ಕೆಲವು ಕಾಲ್ಸ್ ಎಲ್ಲ ಅವ್ರ ಅಗೇನ್ಸ್ಟ್ ಹೋಗಿದೆ ಅನ್ನೋ ತರ ಎಲ್ಲ ಹೇಳಿದಾನೆ. ಸತ್ಯ ಇದ್ರು RCB ಬ್ಯಾನ್ ಆಗಿ ನೀವು ಇದನ್ನ ತಗೋತಾ ಇದ್ದೀರಾ. ಲಲಿತ್ ಮೋದಿ ಇಸ್ ಸಪರೇಟ್ ಕೇಸ್. ವಿಜಯ್ ಮಲ್ಯ ಸೀರಿಯಸ್ ಕೇಸ್. ಹೌದು ಹೌದು. ನಂಬ್ತಾ ಇದೆಯಾ ವಿಜಯ್ ಮಲ್ಯನ? ಅವ್ನ ಆನ್ಸರ್ ಗಳನ್ನ ಅವನ ಪ್ರಕಾರ ಅವ್ನ್ ಫುಲ್ ಇನ್ನೋಸೆಂಟ್, ಅವ್ನ್ ಸಾಲ ಎಲ್ಲ ವಾಪಸ್ ತಗೊಂಡ್ಕೊಟ್ಟಾಗಿದೆ. ಅವನನ್ನ ವಾಪಸ್ ಕರೆದು ಈಗ ನಾವು ಹಾರ ಹಾಕಿ ಒಳಗ್ ಕೂರ್ಸ್ಕೊಂಡು ಹಣ ಬಂದ್ಬಿಡಿ ಅಂತ ಹೇಳ್ಬೇಕು ನಾವು ಇವಾಗ. ಇಲ್ಲಿ ಇದು 2 ಪಾಯಿಂಟ್. ಒಂದು, ಓವರ್ ಆಲ್ ನೋಡ್ಬೇಕು ಅಂದ್ರೆ ಇಂಡಿಯಾದಲ್ಲಿ ಒಂದು ಪ್ರಾಬ್ಲಮ್ ಅಂದ್ರೆ ಇವಾಗ ಒಂದ್ ಬಿಸ್ನೆಸ್ ಫೇಲ್ ಆಯ್ತು ಅಂದ್ರೆ ಅವ್ರನ್ನ ನಾವು ಫ್ರಾಡ್ಸ್ಟರ್ ತರ ನೋಡ್ತೀವಿ. ಸ್ಕ್ಯಾಮ್ ಮಾಡಿದ್ದಾರೆ ಅನ್ಕೊಂಡು ಅವ್ರನ್ನ ಜೈಲಿಗೆ ಹಾಕೋದು ಅದೆಲ್ಲ ನಡೆಯುತ್ತೆ. ಬಿಸ್ನೆಸ್ ಫೇಲ್ಯೂರ್ ನ ಸಿನ್ ತರ ಒಂದ್ ಪಾಪ ಅನ್ನೋ ತರ ನೋಡ್ತೀವಿ. ಒಂದು ಐಡಿಯಾ ಇತ್ತು, ಇಷ್ಟು ಜನಕ್ಕೆ ಕೆಲಸ ಕೊಡ್ತಾ ಇದ್ರು, ಆ ಐಡಿಯಾ ಫೇಲ್ ಆಯ್ತು, ಅದರಿಂದ ಪ್ರಾಬ್ಲಮ್ ಆಯ್ತು ಅನ್ನೋದು ನೋಡಲ್ಲ ಅನ್ನೋದು ಒಂದ್ ಪಾಯಿಂಟ್. ಬಟ್ 2ನೇ ಪಾಯಿಂಟ್ ಬಂದ್ಬಿಟ್ಟು ಈಗ ವಿಜಯ್ ಮಲ್ಯ ಅದ್ ಏನೂ ತಪ್ಪಿಲ್ಲ ಅಂತ ಹೇಳೋದು ದೊಡ್ಡ ತಪ್ಪಾಗುತ್ತೆ. ಅಂದ್ರೆ ರೀಸೆನ್ಸಿ ಬಯಾಸ್ ಅನ್ನೋ ತರ ಕಾಣಿಸುತ್ತೆ. ಇವಾಗ ಜನಗಳು ಈ ವಿಡಿಯೋ ನೋಡ್ಬಿಟ್ಟು ವಿಜಯ್ ಮಲ್ಯ ಎಲ್ಲದೂ ಸರಿ ಮಾಡಿದಾನೆ, ಅವನೆಲ್ಲ ದುಡ್ಡು ವಾಪಸ್ ಕೊಟ್ಟಿದ್ದಾನೆ ಅಂತ. ಅವ್ನು ಯಾವ್ದು ನಾನು ತಗೊಳ್ಳಿ, ನನ್ನ ಹತ್ರ ದುಡ್ಡಿದೆ ಇಷ್ಟು ಅಂತ ತಗೊಳ್ಳಿ ಅಂತ ಕೊಟ್ಟಿಲ್ಲ. ಅವ್ನ್ ದೇಶ ಬಿಟ್ಟು ಹೋಗಿದ್ದಾನೆ, ದೇಶ ಬಿಟ್ಟು ಹೋದ್ಮೇಲೆ ಇರೋ ಆಸ್ತಿಗಳನ್ನೆಲ್ಲ ಮುಟ್ಗೋಲ್ ಹಾಕೊಂಡಿದ್ದಾರೆ. ಆ ತರ ರಿಕವರಿ ಮಾಡ್ಕೊಂಡಿರೋದು 2016 ಆಗಿರೋದನ್ನ 2022 ಎಲ್ಲ ಒದ್ದಾಡ್ಕೊಂಡು ಗೌರ್ಮೆಂಟ್ ಮುಟ್ಗೋಲ್ ಹಾಕೊಂಡು ತಗೊಂಡಿರೋದು. ಯಾವ್ದನ್ನು ಕೂಡ ಇವನು ಇಲ್ಲ ಅಲ್ಲಿದೆ ನೀವು ಅದನ್ನೆಲ್ಲ ತಗೊಂಡ್ ರಿಕವರಿ ಮಾಡ್ಕೊಳ್ಳಿ ಅಂತಾನು ಎಲ್ಲೂ ಹೇಳಿಲ್ಲ. ಯಾವ ಟೈಮಲ್ಲಿ ಬಂತು ಇದು ಪಾಡ್ಕಾಸ್ಟ್ ಎಲ್ಲ ನೋಡಿದ್ರೆ ಇಟ್ ಇಸ್ ಲೈಕ್ ಎಲ್ಲ ಒಂದ್ ಸ್ವಲ್ಪ ಪ್ರೀ ಪ್ಲಾನ್ಡ್ ಅನ್ನೋ ತರಾನೇ ಕಾಣತ್ತೆ. ಅದನ್ನು ಅರುಣ್ ಜೇಟ್ಲಿ ಹೆಸರು ತಗೊಂಡು ನಾನು ಅವ್ನಿಗೆ ಹೇಳ್ಬಿಟ್ಟು ಹೋಗಿದ್ದೆ ಅಂದ್ರೆ ನೀವೀಗ ಅವರನ್ನ ಕೇಳಕ್ ಆಗತ್ತಾ? ಈಗ ಒಬ್ಬ ಸತ್ತೋಗಿರೋ ಮನುಷ್ಯನ ಹೆಸರು ತಗೊಂಡ್ಬಿಟ್ಟು ನಾನು ಅವ್ರ ಹತ್ರ ಹೇಳಿದ್ದೆ ಅಂತೆಲ್ಲ ಹೇಳಿ ಅದು ಎಷ್ಟು ಸರಿ ಅಂತ ಅನ್ಸಲ್ಲ. ಯಾಕೆಂದ್ರೆ ಈ ತರ ಹೇಳೋದಾಗಿದ್ರೆ ಇಷ್ಟು ಸತ್ಯನೇ ಇದ್ದಿದ್ರೆ 2016 ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗೇ ಇದೆ. ನಾನು ಸೋಷಿಯಲ್ ಮೀಡಿಯಾ ಮುಂದೆ ಅವತ್ತೇ ಬಂದ್ಬಿಟ್ಟು ಎಲ್ಲ ಈ ತರ ಇದೆ ಅಂತಾನೆ ಹೇಳ್ಬೋದಿತ್ತು. ಬಟ್ ಅದ್ ಯಾವ್ದು ಮಾಡ್ದಲೆ ಇವಾಗೆಲ್ಲ ರಿಕವರಿ ಆಗಿದೆ ಅಂತ. ಅಂದ್ರೆ ನಾನು 1 to double ಕೊಟ್ಟಿದ್ದೀನಿ ಅಂತೆಲ್ಲ. ನೀವು 9-10 ವರ್ಷ ಬಿಟ್ಟಿದ್ದೀರಾ, ಇಂಟ್ರೆಸ್ಟ್ ಗೆ ಡಬಲ್ ಆಗಿರುತ್ತೆ. ಡಬಲ್ ಅಲ್ಲ ಆಕ್ಚುಲಿ ನೀವು ನೋಡಿದ್ರೆ ಅರೌಂಡ್ 19,000 crore ಆಗಿದೆ ವಿತ್ ಇಂಟ್ರೆಸ್ಟ್. 12,000 ಏನೋ ರಿಕವರಿ ಆಗಿದೆ. ಇನ್ನು 6 to 7,000 crore ರಿಕವರಿ ಆಗ್ಬೇಕು. ಸೊ ಇಟ್ ಇಸ್ ನಾಟ್ ಲೈಕ್ ಎಲ್ಲದೂ ಪೇ ಆಗಿದೆ ಅನ್ನೋ ತರ ಇಲ್ಲ. ನಮ್ ಇಂಡಿಯಾದಲ್ಲಿ ಯಾವ್ದೇ ವಿಚಾರ ಆಚೆ ಬಂದ್ರೆ ನಾವ್ ಅದನ್ನ ನಿಜ ಅನ್ಕೊಂಡ್ ನಂಬ್ಕೊಳ್ಳೋದು ಜಾಸ್ತಿ, ರಿವ್ಯಾಲಿಡೇಟ್ ಮಾಡೋಕೆ ಹೋಗೋದೇ ಇಲ್ಲ. ಸೊ ಆ ತರದಲ್ಲಿ ಸ್ವಲ್ಪ ಇವ್ರದ್ದು ಪಾಡ್ಕಾಸ್ಟ್ ಅಲ್ಲಿ ಆತರ ಆಗ್ತಾ ಇದೆಯಾ ಅನ್ನೋ ತರ ಯೋಚನೆ. ತುಂಬಾ ಟ್ರೋಲ್ ಗಳೆಲ್ಲ ನೋಡ್ತಾ ಇದ್ದೆ. ನೆಕ್ಸ್ಟ್ ಸ್ಯಾಂಡಲ್ವುಡ್ ಸ್ಟಾರ್ ದರ್ಶನ್ ಅವ್ರು ಕಳಿಸ್ತಾರೆ ಐ ಆಮ್ ನಾಟ್ ಎ ಮರ್ಡರರ್ ಅಂತೆಲ್ಲ ಬರುತ್ತೆ ಪಾಡ್ಕಾಸ್ಟ್ ಅಂತ ಆ ಲೆವೆಲ್ಗೆ. ಸೊ 2 ಸೈಡ್ ಆಫ್ ದ ಸ್ಟೋರಿ ಇರುತ್ತೆ, ಬಟ್ ಒಂದ್ ಸೈಡ್ ಕೇಳ್ಕೊಂಡು ನಂಬಕ್ ಆಗಲ್ಲ. ನಿಮ್ಗೆ ಏನ್ ಅನ್ಸುತ್ತೆ? ಕರೆಕ್ಟ್. ಅಂದ್ರೆ ಲಿಮಿಟೆಡ್ ಲಯಬಿಲಿಟಿ ಕಾನ್ಸೆಪ್ಟ್ ಇಸ್ ನಾಟ್ ಅಂಡರ್ಸ್ಟುಡ್ ಇನ್ ಇಂಡಿಯಾ. ಕರೆಕ್ಟ್. ಏನೇ ಬಿಸ್ನೆಸ್ ಫೇಲ್ಯೂರ್ ಆದ್ರೂ ನರೇಶ್ ಗೋಯಲ್ ನ ತಗೊಂಡು ಜೈಲಿಗೆ ಹಾಕಿದ್ದಾರೆ. ಜೆಟ್ ಏರ್ವೇಸ್ ಕ್ಲಿಯರ್ ವೆದರ್ ಹೀಸ್ ಬಿನ್ ಕನ್ವಿಕ್ಟೆಡ್ ಒಳಗೆ ಹಾಕಿದ್ದಾರೆ. ಸೊ ಈ ತರ ಬಿಸ್ನೆಸ್ ಫೇಲ್ ಆದಾಗ ದೇರ್ ಇಸ್ ಅ ಟೆಂಡೆನ್ಸಿ ಇನ್ ಇಂಡಿಯಾ ಟು ಆಲ್ವೇಸ್ ಸೆಂಡ್ ದ ಓನರ್ ಟು ಜೈಲ್. ವೈ? ಒಂದ್ ಸಾಲ ಇದ್ರೆ ಎಸ್ಪೆಷಲಿ. ಕರೆಕ್ಟ್. ಇನ್ನೊಂದ್ ಏನಂದ್ರೆ ಆ ಟೈಮ್ ಅಲ್ಲಿ NCLT ಫ್ರೇಮ್ವರ್ಕ್ ಇರ್ಲಿಲ್ಲ, ಬ್ಯಾಂಕ್ರಪ್ಸಿ ಫ್ರೇಮ್ವರ್ಕ್ ಇರ್ಲಿಲ್ಲ. ಕರೆಕ್ಟ್ ಆಗಿ ಲೆಂಡರ್ಸ್ ಕುಡಂಟ್ create a consortium and approach NCLT. ಆ ತರದ ಐಡಿಯಾ ಕಾನ್ಸೆಪ್ಟ್ ಇದೆ, that was bought by BJP later. Correct. So ಹಂಗಾಗಿ ಆ ಆಂಗಲ್ ಇಂದ ಎಲ್ಲ ನೋಡಿದ್ರೆ there is some validity to what Mr. Mallya is saying. ಸಿಸ್ಟಮ್ ಸರಿ ಇರ್ಲಿಲ್ಲ ಅವಾಗ. ಕರೆಕ್ಟ್. ಇವಾಗ್ಲೂ ಇಟ್ಸ್ ನಾಟ್ ಪರ್ಫೆಕ್ಟ್. ಇಟ್ಸ್ ಬೆಟರ್ ದನ್ ಬಿಫೋರ್ ಅಂತ ಹೇಳ್ಬೋದು ನಾವು. ಬಟ್ ಅಟ್ ದ ಸೇಮ್ ಟೈಮ್ ವಿಜಯ್ ಮಲ್ಯ, ಇಫ್ ಯು ಲುಕ್ ಅಟ್ ವಾಟ್ ಹಿ ವಾಸ್ ಡೂಯಿಂಗ್, ಕಿಂಗ್ಫಿಶರ್ ಎಂಪ್ಲಾಯೀಸ್ ಸಂಬಳ ಹೋಗ್ತಾ ಇಲ್ಲ ಆ ಟೈಮ್ ಅಲ್ಲಿ. ಇವನು ಪಾರ್ಟಿ ಮಾಡ್ಕೊಂಡು ವೆರಿ ಪಬ್ಲಿಕ್ಲಿ, ವೆರಿ ಲ್ಯಾವಿಶ್ಲಿ ಹಿ ವಾಸ್ ಸ್ಟಿಲ್ ಎಂಜಾಯಿಂಗ್, ಅಂಡ್ ಹಿ ಹ್ಯಾಸ್ ಗಿವನ್ ಪರ್ಸನಲ್ ಗ್ಯಾರಂಟಿ ಫಾರ್ some borrowings, both from a image perspective irbodu athwa from a liability perspective. It is not a good idea to do what he was doing. PF ella kotirlilla avanu. ಎಷ್ಟೋ ಜನ ಸೂಸೈಡ್ ಎಲ್ಲ ಮಾಡ್ಕೊಂತಾರೆ ಕಿಂಗ್ಫಿಶರ್ ಎಂಪ್ಲಾಯ್. ಹಿಂಗ್ ಮಜಾ ಮಾಡ್ತಾ ಇದ್ದ ಇಲ್ಲಿ. ಆ ತರ ಇದ್ದಾಗ ಜನ ತಿರುಗಿ ಬೀಳ್ತಾರೆ, ದೇರ್ ಇಸ್ ಲೀಗಲ್ ರಿಪರ್ಕಷನ್. ಹಂಗಾಗಿ ಓಡೋಗಿದ್ದ ಅವನು, ನಾಟ್ ಫಾರ್ ನಥಿಂಗ್. ಕರೆಕ್ಟ್. ರೈಟ್. ಇವಾಗ ಕುತ್ಕೊಂಡು ಅವ್ನ ಈಗ ಏನೋ ಫ್ರೆಶ್ ಮದರ್ ತೆರೇಸಾ ಟೈಪ್ ಸ್ಟೋರಿ ಹೇಳಿದ್ರೆ ಇಟ್ ನಾಟ್ ಆಡ್ ಅಪ್. ಹೌದು.
So I am not that sold on all the stories he's saying. While there are some valid points ಇದೆ, ಇಲ್ಲ ಅಂತ ಇಲ್ಲ. ನೋಡ ಹೆಂಗ್ ಎವಾಲ್ವ್ ಆಗುತ್ತೆ. ಇಂಡಿಯಾಗಂತೂ ಬರ್ತಾ ಇಲ್ಲ ಅವನು, ಪಾಡ್ಕಾಸ್ಟ್ ಲಂಡನ್ ಅಲ್ಲೇ ಕೂತ್ ಮಾಡ್ಬೇಕಷ್ಟೇ. ಇಂಡಿಯಾಗೆ ವಾಪಸ್ ಬರೋದಂತೂ ಸದ್ಯಕ್ಕೆ ಇಲ್ಲ ಅಂತ ಕಾಣತ್ತೆ. ಮತ್ತೆ ಇನ್ನೊಂದು ಕಾನ್ಸ್ಪಿರಸಿ ಅವಾಗ ಕಾಣ್ತಾ ಇತ್ತು ಅಂದ್ರೆ, ಬರೀ ಅಂಬಾನಿ ಅದಾನಿನ ಸಪೋರ್ಟ್ ಮಾಡಕ್ಕೆ ಏನು ಸನ್ ಆಫ್ ಕರ್ನಾಟಕ ಅಂತ. ಗುರು ಅವೆಲ್ಲ ಬೇಕಾ? ಹೌದೌದು, ಸನ್ ಆಫ್ ಕರ್ನಾಟಕ ಎಷ್ಟೋ ಜನ ಕೇಳ್ಬೋದು, ಇಂತ ಫ್ರಾಡ್ಸ್ಟರ್ ಗಳಿಗೆ ಹೇಳ್ಬೇಕು. ನಾವು ಸೆಂಟಿಮೆಂಟ್ ಎಲ್ಲ ತಗೋಬಾರ್ದು, ಲಾಜಿಕಲ್ ಆಗಿ ಯೋಚನೆ ಮಾಡ್ಬೇಕು. ಅವಾಗ ಏನಾಗಿತ್ತು, ಏನಕ್ಕೆ ಹೋಗಿದ್ದು ಎಲ್ಲ ಯೋಚನೆ ಮಾಡ್ಕೊಂಡು ಇದ್ ಮಾಡ್ಬೇಕು. ಇವಾಗ ಬಂದ್ಬಿಟ್ಟು ನಾನೊಂದು 4 ಸ್ಟೇಟ್ಮೆಂಟ್ ಹೇಳ್ದೆ, ನಾನು ಇಲ್ಲ ಆತಪ್ಪ ಅವಾಗ ಮಾಡಿರ್ಲಿಲ್ಲ, ಅದೇನೋ ನನ್ಗೆ ಅದ್ರದ್ ಬಗ್ಗೆ ಸ್ವಲ್ಪ ಜನಕ್ಕೆ ಸಂಬಳ ಕೊಟ್ಟಿರ್ಲಿಲ್ಲ, ಅದು ಬೇಜಾರಿದೆ, ಬಟ್ ನನ್ ತಪ್ಪಲ್ಲ ಅನ್ನೋ ತರ ಇವಾಗ ಬಂದ್ ಹೇಳಿ. ನಾನು ಅದನ್ನೆಲ್ಲಾದ್ರೂ ಬೇಕಿರೋ ಅವರು 1 year 2 years ಒಳಗಡೆನೆ ಹೇಳಿದ್ರೆ ಮೇ ಬಿ ನಂಬೋದಿತ್ತು, ನಾಟ್ ಆಫ್ಟರ್ 9 years. ಕರೆಕ್ಟ್. ಎಷ್ಟು ಇನ್ನೋಸೆಂಟ್ ಫ್ಯಾಮಿಲಿ ಲೈಫ್ಸ್ ಕೇಳ್ಕೊಂಡಿದೆ ಅದರಿಂದ. ನಾನು ಡೈರೆಕ್ಟ್ ಬಾರೋ ಮಾಡಿಲ್ಲ, ಐ ವಾಸ್ ಜಸ್ಟ್ ಎ ಗ್ಯಾರಂಟಿಯರ್ ಅಂತೆಲ್ಲ ಜಸ್ಟ್ ಏನೋ ಆತರ ಹೇಳಿ, ಐ ಥಿಂಕ್ ಸಿಲಿ ಸ್ಟೇಟ್ಮೆಂಟ್ ಅಂತ ಅನ್ಸುತ್ತೆ ಅದು.